ನೋಡಿ ನಾವೇನೋ ಹೊಸ್ದಾಗಿ ಟ್ರೈ ಮಾಡ್ತಾಯಿದ್ದೀವಿ. ಏನಣ್ಣ ಇದು ಹೆಸರು? ನೋಟ್ ಹಾಕಿಂಗು. ನಮ್ಮಣ್ಣ ಇವತ್ತು ಮೌನರಥ, ಯಾರ ಹತ್ರ ಮಾತಾಡಲ್ಲ. ಸೊ ಹಂಗಾಗಿ ನಾನೇ ಮಾತಾಡ್ತೀನಿ. ನಾನು ವೀಡಿಯೋ ಮಾಡಬೇಕಂತ ಕೇಳಿದೆ, ನಾನು ಮಾವಿನಕಾಯಿ ಫಸ್ಟ್ ತೋರಿಸಿ ಅಂತ. ಅಷ್ಟರಲ್ಲಿ ತುರಿದ್ಬಿಟ್ಟವ್ರೆ. ನೋಡಿ ಇದು ಇದೇ ಥರ ಮಾವಿನಕಾಯಿ. ಏನು ಮಾವಿನಕಾಯಿ ಇದು? ಮಲ್ಗೋಪ ಮಾವಿನಕಾಯಿ. ಮಲ್ಗೋಬ ಅಲ್ಲ ಅದು, ಅದು. ಹಾಂ ಸರಿ, ತೋತಾಪುರಿ. ಮೌನಾಚರಣೆ ಮುಗೀತು. ನೀನು ಸುಳ್ಳು ಹೇಳ್ತಾ ಇದ್ರೆ ಕೇಳ್ಕೊಂಡು ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ ಇಲ್ಲಿ. ಇವಂದಾಗ ಸುಳ್ಳು ಹೇಳ್ತಿರೋ ಹೇಳಿ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸುಳ್ಳು ಹೇಳಿರ್ತಾರೆ. ಹೋಳಿ ಏನು ನೀವು ಮಾಡ್ತಾರೆ ಡಿಸ್ಟೆಸ್ ಏನು? ಹಾಂ ಮಾಡಿದ್ಮೇಲೆ ಹೆಸರು ಇಡೋಣ. ಓಕೆ ಗೈಸ್, ಇದು ಹೊಸ ಇವಾಗೆ ರುಚಿಗೆ ತಕ್ಕಂತೆ ಉಪ್ಪನ್ನು ಸೇರಿಸ್ತಿದ್ದೀವಿ. ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊತಾ ಇದ್ದೀವಿ. ಯಾಕಂದರೆ ಉಪ್ಪು ಜಾಸ್ತಿ ತಿಂದರೆ BP ಬರುತ್ತೆ ಅಂತೆ. ಸೊ ಹಂಗಾಗಿ ಖಾರದ ಪುಡಿನೂ ಅಷ್ಟೇ ರುಚಿಗೆ ತಕ್ಕದಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಕೋಪ ಜಾಸ್ತಿ ಬರುತ್ತಂತೆ. ನಾನೇ ಹೆಸರಿಟ್ಬಿಡ್ತೀನಿ, ಆಮೇಲೆ ಅವರೆಷ್ಟು ಕೇಳೋಣ. ಇದು ಪಲ್ಯ, ಮಾವಿನಕಾಯಿ ಪಲ್ಯ. ಇದು ನನ್ನ ಹೆಸರು. ಹಾಂ, ನೋಡೋಕೆ ವೀಡಿಯೋಕ್ಕೆ ಚೆನ್ನಾಗಿಲ್ಲ ಅಂತ ಮಾವಿನಕಾಯಲ್ಲಿ. ಇದೇನಿದೆ ನನಗೆ ಹೇಳಿದ್ರೆ ಹಾಕ್ಬಿಟ್ರೇನೋ. ಟೇಸ್ಟನ್ನು ಮಾಡ್ತಿದ್ದೀವಿ. ಚೆನ್ನಾಗಿದೆ. ಮ್ಯಾಂಗೋ ಸ್ಲೈಸಸ್ ಚೆನ್ನಾಗಿದೆ ಅಂತ. ಇವಾಗ ಇದಕ್ಕೆ ಉಪ್ಪು ಖಾರ ಹಾಕಿದ್ರೆ ಇದೊಂದು ಬೇರೆ ಟೇಸ್ಟು. ಪ್ರಪಂಚದಲ್ಲೆಲ್ಲ ಅದೇ ಉಪ್ಪು ಖಾರ ಹಾಕಿರ್ತೀವಿ. ನಾವು ಹಾಕೋದು ಬೇರೆ ಥರ ಉಪ್ಪು ಖಾರ. ನಾವು ಹಾಕೋ ಉಪ್ಪು ಖಾರ ಬಂದ್ಬಿಟ್ಟು ನಾವೇ ರೆಡಿ ಮಾಡಿರೋದು. ಖಾರದ ಪುಡಿನ ರುಬ್ಬಕಲ್ಲಲ್ಲಿ ಅರ್ದಿರೋದು, ಉಪ್ಪನ್ನ ಡೈರೆಕ್ಟ್ ಸಮುದ್ರಕ್ಕೆ ಹೋಗಿ ತಂದಿರೋದು. ಪೆಪ್ಪರ್ ಪುಡಿ ನಾವೇ ಮಿಕ್ಸಿಗೆ ಆಗಿರೋ ಪ್ಯಾಕೆಟ್ ನೋಡ್ಸ್ಬಿಟ್ರಾ ಸರ್. ಪೆಪ್ಪರ್ ಮಾತ್ರ ಅಂಗಡಿಯಲ್ಲಿ ತಗೊಂಬಂದಿರೋದು. ಸೇಮ್ ಆವಾಗ ಹೇಳ್ದಲ್ಲ ಅದೇ ಥರನೇ. ರುಚಿಗೆ ತಕ್ಕಂತೆ ಉಪ್ಪು, ರುಚಿಗೆ ತಕ್ಕಂಥ ಖಾರದ ಪುಡಿ, ರುಚಿಗೆ ತಕ್ಕಂತೆ ಪೆಪ್ಪರ್ ಪೌಡ್ರು. ಇದು ಸ್ವಲ್ಪ ಮಸಾಲೆ ಪೌಡ್ರ್ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಅದು ನನ್ನ ಟೇಸ್ಟು, ಬಟ್ ಅದು ಬೇಡ. ನಿಮ್ಗೆ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ ಮಸಾಲೆ, ಮಟನ್ ಮಸಾಲೆ, ಗರಂ ಮಸಾಲೆ.